ಬೆಂಗಳೂರಿಗೆ. ಮೋದಿ ಸಾಹೇಬರು ನಮ್ಮ ಅಶೋಕ್ ಹೇಳ್ತಿದ್ರು, ಇಲ್ಲ ಈಗ ಮೋದಿ ಸಾಹೇಬ್ರು ಏನ್ ಹೇಳಿದ್ರು, ವೈ ಮೋದಿ ಕಾಲ್ಡ್ ದಿಸ್ ಎ ಗ್ಲೋಬಲ್ ಸಿಟಿ. ಬೇರೆ ಏನೋ ಹೇಳ್ಬೋದಾಯ್ತಲ್ಲ, ಬೆಂಗಳೂರು ನಗರಕ್ಕೆ ಬಂದು ಇವರು ಸ್ಟೇಜ್ ಬಂದಿದ್ರಲ್ಲ ಅವತ್ತು. ಭವಿಷ್ಯದ ಎಲ್ಲ ಸವಾಲುಗಳನ್ನ ಬೆಂಗಳೂರಿಗೆ ಸಿದ್ಧತೆ ಮಾಡ್ಕೊಳ್ಬೇಕು ಪ್ರಧಾನಿ ಮೋದಿ ಅವರ ಸಲಹೆ. ಸೊ ಹಂಗೆ ಭಾರತದ ಚಿಹ್ನೆ ಬೆಂಗಳೂರು, ಮೋದಿ ಬಣ್ಣನೆ. ಇಟ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಮೋದಿ ಸಾಹೇಬರು ಹೇಳಿದ್ರು. ಬಹಳ ಸಂತೋಷ, ಅವ್ರಿಗೂ ಗೊತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಹೇಳಿದ್ರು ಹಿಂದೆ ಬ್ಯಾಂಗ್ಳೂರು ಏರ್ಪೋರ್ಟ್ ಬಂದಾಗ, ನಾನು ಇಲ್ಲೇ ಹೇಳಿದ್ದೀನಿ, ನಮ್ಮ ಅನಂತಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ನಾನು ಹೇಳಿದ್ದೀನಿ. ನಾನಿದ್ದೆ ಕೆಳಗಡೆ ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿದಾಗ, ಲೇಯಿಂಗ್ ಫೌಂಡೇಶನ್ ಮಾಡಿದಾಗ, ದೇರ್ ವಾಸ್ ಎ ಟೈಮ್, ಅವ್ರು ವಾಜಪೇಯಿ ಹೇಳಿದ ಮಾತು ಇನ್ನ ನನ್ನ ಕ್ಯೂಲಿಂಗ್ ಇಲ್ಲೇ ಇದೆ. ದೇರ್ ವಾಸ್ ಎ ಟೈಮ್ 5 ಪ್ರಧಾನಮಂತ್ರಿಗಳು 4 ತಿಂಗಳಲ್ಲಿ ಬಂದಿದ್ರು ಬೆಂಗಳೂರಿಗೆ, ಚೈನಾ, ಜಪಾನ್, ಪೋಲ್ಯಾಂಡ್ ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್. ದೇರ್ ವಾಸ್ ಎ ಟೈಮ್ when the world leaders first used to come to Delhi, then they used to come to different part of the state whichever they like. Now the situation has changed. The same world leaders are first coming to Bangalore, then going to Delhi ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಅದು ನಮ್ಮಿಂದ ಆಗೋಯ್ತು, ಕೃಷ್ಣಯಿಂದ ಆಗೋಯ್ತು ಅಂತ ನಾನು ಹೇಳೋದಲ್ಲ. ಇಟ್ ಇಸ್ ಆಲ್ ಆಫ್ ಯು, all your children, all your technocrat has contributed for Bangalore. ಇವತ್ತು ಬೆಂಗಳೂರು 26 ಲಕ್ಷ IT ಪ್ರೊಫೆಷನಲ್ಸ್ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫಾರ್ಚೂನ್ 500 ಕಂಪನೀಸ್ ಅಲ್ಲಿ 400 ಕಂಪನಿಗಳು ಬೆಂಗಳೂರಲ್ಲಿ ಇದೆ. ಅವತ್ತನ್ನು ಕೇಳಿದಾಗ ಅಮೆರಿಕನ್ ಅಂಬಾಸಿಡರ್ ಬಂದು ನಾನು ಇದ್ದ ಮೀಟಿಂಗ್ ಅಲ್ಲಿ ಕೇಳಿದಾಗ, ನನಗೇನು ಬೇಡ, ಒಂದು 10 ಇಂಟರ್ನ್ಯಾಷನಲ್ ಸ್ಕೂಲ್ ಬೇಕು ಅಂತ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು. ಯಾಕೆಂದ್ರೆ ಎಲ್ಲರೂ ಕೂಡ ಬೆಂಗಳೂರನ್ನೇ ನೋಡ್ತಾ ಇದ್ದಾರೆ.